ಯಾವುದೆಲ್ಲ ಒಂದು ಪ್ರಮುಖವಾದಂತಹ ಭಾರತೀಯ ಹಿನ್ನೆಲೆ ಇರುವಂತಹ ನಮ್ಮ ಯೋಗ ಸಂಸ್ಥೆಗಳೆಲ್ಲ ಒಟ್ಟು ಸೇರಿದಂಥ ಕಾಮನ್ ಬಾಡಿ ಆಗಿದೆ. ಇದಕ್ಕೆ ಮುಂಚೆ ಹೇಗಿತ್ತು ಯೋಗ ಅಂತ ಹೇಳುವಾಗ ಇದು ಅವ್ರ ಸ್ಕೂಲು ಇವ್ರದ್ದು ಆ ಥರ ಇತ್ತು. ಎಲ್ಲರೂ ಸೇರಿರುವಂಥದ್ದು, ನಾವೆಲ್ಲರೂ ಸೇರಿ ಈ ಭಾರತೀಯ ಯೋಗ ಪರಂಪರೆಯನ್ನು ನಾವು ಮಾಡುವಂತಹ ವಿಧಾನಗಳು ಕೆಲವೊಮ್ಮೆ ವ್ಯತ್ಯಾಸ ಆಗ್ಬೋದು, ನಮ್ಮ ಗುರು ಪರಂಪರೆಗಳು ಬೇರೆ ಆಗ್ಬೋದು. ಬಟ್ ಯೋಗ ಅಂತ ಬಂದಾಗ ನಾವೆಲ್ಲರೂ ಯೋಗ ಅಂತ ಹೇಳಿದ್ರೇನೆ ಐಕ್ಯತೆ, ಯೂನಿಯನ್. ಸೊ ಈ ಯೋಗದ ರೀತಿಯಲ್ಲಿ ನಾವೆಲ್ಲರೂ ಒಟ್ಟು ಸೇರಬೇಕು ಅಂತ ಒಂದು ಸಂಕಲ್ಪದಿಂದ ಇದು ಪ್ರಾರಂಭ ಆಗಿರೋದು. 2011 ಇದರ ಅಫಿಷಿಯಲಿ ಜಾಸ್ತಿ ರಿಜಿಸ್ಟರ್ ಆಗಿ ಎಲ್ಲ ಪ್ರಾರಂಭ ಆಗಿರುವಂಥದ್ದು. ಅನಂತರ ನಮಗೆಲ್ಲ ಗೊತ್ತಿದೆ, ಈವನ್ ವಿಶ್ವ ಯೋಗ ದಿನದ ಘೋಷಣೆ ನಾವು ಪ್ರಧಾನಿಗಳು ವಿಶ್ವಸಂಸ್ಥೆಯಲ್ಲಿ ಮಾಡಿದ್ದಕ್ಕೆ ಮೂಲ ಕಾರಣ ಈ ಇಂಡಿಯನ್ ಯೋಗ ಅಸೋಸಿಯೇಷನ್. ಇದರ ಅಂದಿನ ಪದಾಧಿಕಾರಿಗಳು ನಮ್ಮ ಗುರುಜಿ ನಾಗೇಂದ್ರಜಿ ಅವರು, ಕೆ.ಎಸ್. ಅಯ್ಯಂಗಾರ್ ಇವರೆಲ್ಲ ಮೋದಿ ಅವರಿಗೆ ಕೊಟ್ಟಿರುವಂಥ ಪ್ರೇರಣೆ ಅದು ವಿಶ್ವಸಂಸ್ಥೆಯಲ್ಲಿ ಅವರು ಘೋಷಣೆ ಮಾಡೋಕ್ಕೆ ಮೂಲ ಕಾರಣವಾಗಿ ಆಗಿತ್ತು. ಹಾಗಾಗಿ ಆ ಹಿನ್ನೆಲೆಯಲ್ಲಿ ಇದನ್ನು ನಾವು ಈ ಇಂಡಿಯನ್ ಯೋಗ ಅಸೋಸಿಯೇಷನ್ ಅಂತ ಆಚರಿಸಬೇಕಿತ್ತು. ಅದೇ ರೀತಿಯಲ್ಲಿ ಎಲ್ಲಿ ಮಾಡೋದು ಅಂದಾಗ ಇಲ್ಲೇ ಈ ಮೊದಲನೇ ಧ್ಯಾನ ದಿವಸ ಇದಾದ್ಮೇಲೆ ಎಷ್ಟೋ ಕಡೆ ನಡೀತೀವಿ, ಜಗತ್ತಲ್ಲಿ ಎಲ್ಲ ಕಡೆ ನಡೀತಿರುತ್ತೆ, ಇವತ್ತು ಸುಮಾರು ಕಡೆ ನಡೆಯುತ್ತೆ. ಅಂದರೆ ನನ್ಗನ್ಸುತ್ತೆ ನಾವು ಈ ಆಶ್ರಮದ ವಾತಾವರಣದಲ್ಲಿ ಧ್ಯಾನ ಮಾಡಿ ಪ್ರಾರಂಭ ಮಾಡಬೇಕು.